ವಿದ್ಯಾರ್ಥಿಗಳು ಮಾಡ್ರಿ, ಗಣಿತನ ಚೆನ್ನಾಗಿ ಮಾಡ್ರಿ. ನೋಡ್ರಿ ಹೆಂಗೆ ಹಚ್ಚೋದು. ಈ ಭಿನ್ನ ರಾಶಿಗಳನ್ನು ದಶಮಾಂಶದೊಳಗೆ ಬರೋದು ಮೊತ್ತನ್ನು ಕಂಡುಹಿಡಿಬೇಕು. ಎಲ್ಲರೂ ಲಕ್ಷ ಕೊಟ್ಟು ನೋಡಿ ಮಾಡ್ರಿ. ಈಗ ನಾ ತಿಳಿಸ್ತೀನಿ ನೋಡ್ರಿ. ಈಗ ವಿಡಿಯೋ ನೀವು ಮ್ಯೂಟ್ ಮಾಡಿದ್ದು ತೆಗೀರಿ. ತೆಗೆದುಕೊಳ್ಳೆ ನಾ ಬಂದು ತಿಳಿಸ್ನು. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಓಕೆ, ಹಾಂ, ಇದನ್ನ ಹಚ್ಬೇಕು ನೋಡಿ. 1 ಪ್ಲಸ್ 1/10 ಪ್ಲಸ್ 10ರಿಂದ 100 100 ಪ್ಲಸ್ ಇಲ್ಲೇ 1000 ಕ್ರಮಬದ್ಧವಾಗಿ 10 100 1000 ಬಂತಂದ್ರೆ 1.111 ಇಟ್ಟು ಬಿಡ್ಬೇಕು ನೀವು. ಯಾಕಂದ್ರೆ ಇಲ್ಲಿ 10 ಬಂದದ, ಇಲ್ಲಿ 100 ಬಂದದ, ಇಲ್ಲಿ 1000 ಬಂದ. ಕ್ರಮಬದ್ಧವಾಗಿ 1 0 2 0 3 0 ಬಂದು ಅಂದ್ರೆ ಇದು ಪೂರ್ಣ ಸಂಖ್ಯೆ ಒಂದು ಬರೆದು ಅದರ ಬಿಂದು ಕೊಟ್ಟು 3 1 ಬರೆದು ಬಿಟ್ರೆ ಉತ್ತರ ಬಂದು ಬಿಡ್ತಿದ್ದು ಬಾಯಲ್ಲೇ ಮಾಡೋದು. ಇನ್ನು ರೀತಿ ಪ್ರಕಾರ ಇದನ್ನು ನಾವು ದಶಮಾಂಶ ಹಂಗೆ ಇಟ್ಕೋಬೇಕಂದ್ರೆ 1 ಬಿಂದು ಎಷ್ಟು 0 3 0 ಅಂದ್ರೆ 3 ಸ್ಥಾನ ಮಾಡ್ಕೋಬೇಕು ಪೂರ್ಣ ಸಂಖ್ಯೆಯನ್ನು. ಪ್ಲಸ್ ಇದು 1/10 ಅಂದ್ರೆ ಹೆಂಗೆ 0.1 1 ದಶಾಂಶನ ದಶಮಾಂಶದಾಗ ಹೆಂಗೆ ಬರೀಬೇಕು 0.1. ಇದರ ಮುಂದೆ 2 0 ಕೊಟ್ಟು ಬಿಡ್ರಿ. ಪ್ಲಸ್ ಇದು 2 0 ಅಂದ್ರೆ ನೋಡ್ರಿ 0.01 2 ಸ್ಥಾನ ಆಯ್ತು. ಮುಂದೆ ದಶಮಾಂಶ ಕೊಟ್ಟು ಬಿಡ್ರಿ. ಇದು 0 ಕೊಟ್ಟು ಬಿಡ್ರಿ. 0.001 ನೋಡಿ. ಕ್ರಮಬದ್ಧವಾಗಿ 1.111. ಆನ್ಸರ್ 1.111. ಉತ್ತರ ಸಂಖ್ಯೆ ಬಿ. ಇಷ್ಟು ಸರಳ ಲೆಕ್ಕಗಳನ್ನು ತಿಳ್ಕೊಳ್ಳೋದೇನು ತಡ ಆಗಲ್ಲ. ಮತ್ತೊಂದ್ಸಲ ವಿಡಿಯೋ ಪ್ಲೇ ಮಾಡಿ ನೋಡಿಬಿಡ್ರಿ. ನೀವು ಚೆಂದಂಗೆ ಅಂಕಿಗಳನ್ನು ಇಟ್ಟನ್ನು ಪ್ರಯತ್ನ ಮಾಡಿ ನೀವು ಚೆನ್ನಾಗಿ ಚೆನ್ನಾಗಿ ಸೀರಿಯಸ್ ಆಗಿ ನೀವು ನೋಟ್ಬುಕ್ದಾಗ ಫೇರ್ ಚೆನ್ನಾಗಿ ಬಿಡಿಸ್ಕೊಳ್ರಿ. ಚೆನ್ನಾಗಿ ನೋಡ್ರಿ. ಭಿನ್ನ ರಾಶಿಯನ್ನು ಡೆಸಿಮಲ್ ಹ್ಯಾಂಗೆ ಇಡೋದನ್ನು ತೋರ್ಸ್ಯಾರ.